ಹರೇ ಕೃಷ್ಣ. ಗಣೇಶನಿಗೆ ಒಂದು ಹೆಸರು ಏಕದಂತ ಅಂತ ಇದೆ. ಆ ಹೆಸರು ಯಾಕೆ ಬಂತು ಅಂದರೆ, ಕಲಿಯುಗದಲ್ಲಿ ಜನ ಮಂದಮತಯೋ ಸುಮಂದವಾಗ್ಯಾಹಿ ಅಂದರೆ ಮೆಮೊರಿ ಪವರ್ ಭಾಳ ಕಡಿಮೆ ಇರುತ್ತೆ. ಮುಂಚೆ ಶಾಸ್ತ್ರಗಳೆಲ್ಲ ಕೂಡ ಗುರುಗಳು ಹೇಳಿದರೆ ಶಿಷ್ಯಂದರು ಕೇಳ್ತಿದ್ದರು, ಶ್ರುತಿಧರ ಅಂತ ಹೇಳ್ತಾರೆ. ಆದರೆ ಕಲಿಯುಗದ ಪ್ರಭಾವದಿಂದ ಏನಾಗುತ್ತೆ, ಮೆಮೊರಿ ಪವರ್ ಕಡಿಮೆ ಆಗೋದರಿಂದ ವ್ಯಾಸದೇವರು ಏನು ಹೇಳ್ತಾರೆ, ಅದನ್ನು ಬುಕ್ ರೂಪದಲ್ಲಿ, ಲಿಖಿತ ರೂಪದಲ್ಲಿ ಕೊಡಬೇಕು ಅಂತ ಡಿಸೈಡ್ ಮಾಡಿದಾಗ, ಮಹಾಭಾರತವನ್ನು ಬರಿಬೇಕಾದ್ರೆ ಯಾರು ಇದು ನಾನು ಡಿಕ್ಟೇಟ್ ಮಾಡಿದರೆ ಯಾರು ಬರೀತಾರೆ ಅಂತ ಆಲೋಚನೆ ಮಾಡಿದಾಗ, ಬ್ರಹ್ಮದೇವರ ಹತ್ರ ಹೋದಾಗ ಬ್ರಹ್ಮದೇವರು ಗಣೇಶನಿಗೆ ಈ ಸೇವೆಯನ್ನು ಒಪ್ಪಿಸ್ತಾರೆ. ಆಗ ಗಣೇಶ ಒಂದು ಕಂಡೀಷನ್ ಹೇಳ್ತಾನೆ. ವೇದವ್ಯಾಸರು ಹೇಳ್ತಿರ್ಬೇಕಾದ್ರೆ ಕಂಟಿನ್ಯೂಸ್ ಆಗಿ ಹೇಳಬೇಕು, ಅವರು ಸ್ಟಾಪ್ ಮಾಡಿಬಿಟ್ರೆ ನಾನು ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಆ ಕಂಡೀಷನ್ಗೆ ಒಪ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಬರಿತಾ ಹೋಗ್ತಾರೆ. ಬರಿತಾ ಏನಾಗುತ್ತೆ, ಅವರ ಒಂದು ಕಲಂ ಏನಿರುತ್ತೋ, ಪೆನ್ ಏನಿರುತ್ತೋ ಅದು ಮುರಿದೋಗ್ಬಿಡುತ್ತೆ. ಆವಾಗ ಗಣೇಶ ಏನು ಮಾಡ್ತಾನೆ, ತನ್ನ ದಂತವನ್ನು ತೆಗೆದು, ಅಲ್ಲಿ ಟೈಮ್ ಇರಲ್ಲ, ಹೋಗಿ ಬೇರೆ ಪೆನ್ ತೊಗೊಂಬರ್ಲಿಕ್ಕೆ ಟೈಮ್ ಇರಲ್ಲ. ಸೊ ಹಂಗಾಗಿ ಏನು ಮಾಡ್ತಾರೆ, ತನ್ನ ದಂತವನ್ನು ತೆಗೆದು ಆ ದಂತದಿಂದನೇ ಅವರು ಮಹಾಭಾರತವನ್ನು ಬರೀತಾರೆ. ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ಬರುವಂತಹ ಭಗವದ್ಗೀತೆಯನ್ನು ಕೂಡ ನಮ್ಮ ಗಣೇಶನೇ ನಮಗೆ ಲಿಖಿತ ರೂಪದಲ್ಲಿ ಕೊಟ್ಟಿರೋದು ಸಂತೋಷಕರದ ವಿಷಯ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.